ಯಾಕೆ ಪಾಪ ಮತ್ತಂಗ್ ನೋಡ್ತಾ ಇದೀಯಾ? ಇನ್ನ ಏನೇನ್ ಪ್ಲಾನ್ ಹಾಕಿದ್ಯಾ ಅಂತ ನೋಡ್ತಿದೀನಿ ಕಣಜ್ಜಿ. ಎಂತದು ಪ್ಲಾನ? ಪ್ಲಾನ್ ಅಲ್ಲ, ಪ್ಲಾನ್. ಹಂಗಂದ್ರೆ? ಅಯ್ಯೋ ಅಜ್ಜಿ, ಹಂಗಂದ್ರೆ ಏನೇನ್ ಉಪಾಯ ಮಾಡಿದೀರಾ ಅಂತಂದು ನೋಡ್ತಾ ಇದೀನಿ ಅಂದೆ. ಅಯ್ಯೋ ನಾನೇನ್ ಉಪಾಯ ಮಾಡೋದು? ಓ ಬಾರಿ ಇದ್ದಿ ಕಣಜ್ಜಿ ನೀನು. ನಿನ್ನೆ ನೀನು ನನಗೆ ನೈಸ್ ಮಾಡಿ 50 ರೂಪಾಯಿ ಕೊಟ್ಟಾಗ್ಲೇ ನನಗೆ ಗೊತ್ತಾಗಬೇಕಾಗಿತ್ತು ಇಂಥದ್ದೇನಾದ್ರೂ ಒಂದು ಕೆಲಸ ಇಟ್ಟಿರ್ತೀಯ ಅಂತಂದು. ಅವಾಗ ನನಗೆ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗ್ತೈತಿ ಏನಕ್ಕೆ 50 ರೂಪಾಯಿ ಕೊಟ್ಟೆ ನೀನು ಅಂತಂದು. ಅಯ್ಯೋ ಜೋರ್ ಮಾತಾಡ್ತಿದೀಯರ ಕಣ್ಲ ಪಾಪ ನೀನು. ನನಗೆ ಒಂದು ಗೊತ್ತಿಲ್ಲ ನೋಡು. ನಾಟಕ ಮಾಡ್ಬೇಡ ಕಣಜ್ಜಿ. ಇವತ್ತು ಈ ಕೆಲಸಕ್ಕೆ ನಾನು ಕರ್ಕೊಂಡ್ ಬರಕ್ಕೆ ತಾನೆ ನಿನ್ನೆ ನೀನು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟದ್ ನನಗೆ. ನನಗೆ ಅವಾಗಲೇ ಗೊತ್ತಾಗ್ಲಿಲ್ಲ ಪಾಪ ನಮ್ಮ ಅಜ್ಜಿ ಎಷ್ಟು ಒಳ್ಳೇದು 50 ರೂಪಾಯಿ ಕೊಟ್ಬಿಡ್ತು ನನಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಈ ಕೆಲಸಕ್ಕೆ ಕರ್ಕೊಂಡ್ ಬರ್ತೀಯ ನನ್ನನ್ನ ಅಂತಂದು. ಈಗ ತೋರಿಸ್ಬಿಟ್ಟಲ್ಲ ನಿನ್ ಬುದ್ಧಿನ. ಓಹೋ ರಾಜ್ಕುಮಾರಿಗೆ ಗೊತ್ತಾಗ್ಬಿಡ್ತೇನೋ. ಮತ್ತೆ ನೀನು ಏನಾರ ಕೆಲಸ ಮಾಡಿಸ್ಕೋಬೇಕಂದ್ರೆ ಮೊದ್ಲು ದುಡ್ಡು ಕೊಡು ಅಂತ ಮುಂದಿಡ್ತೀಯಲ್ಲಪ್ಪ ಮಾತ್ನ. ಅದಕ್ಕೆ ಈ ಕೆಲಸ ಕರ್ಕೊಂಡು ಹೋಗೋಣ ನಾಳೆ ಅಂತಾನೆ ಮುಂಚೆನೆ ನಿನಗೆ 20 ರೂಪಾಯಿ ಜಾಸ್ತಿನೇ ಕೊಟ್ಬಿಟ್ಟೆ. ಅದಕ್ಕೆ ಹೇಳಿದ್ದು ಏನೇನು ಉಪಾಯ ಇಟ್ಟಿರ್ತೀಯ, ಎಲ್ಲೆಲ್ಲಿ ಉಪಾಯ ತಲೆ ಓಡಿಸ್ತೀಯ ಅಂತಂದು. ಇಲ್ಲಪ್ಪ ನನಗೆ ನಿನ್ನಷ್ಟೇನು ಉಪಾಯ ಮಾಡೋದು ತಲೆ ಓಡಿಸೋದೇನು ಬರಕ್ಕಿಲ್ಲ. ಹಂಗು ಹಿಂಗು ಸ್ವಲ್ಪನ ಕಲ್ತು ಬಂದಿನಿ, ಅದನ್ನ ಇನ್ನೂ ನೋಡೆ. ಲೇ ಪಾಪ ಬೇಕಂತ ನೀನೇನ್ ಕರ್ಕೊಂಡ್ ಬರ್ತಿರ್ಲಿಲ್ಲ, ನಿಮ್ ತಾತನೇ ಕರ್ಕೊಂಡ್ ಬರ್ತಿದ್ದೆ. ನಿಮ್ ತಾತ ಗೊತ್ತಲ್ಲ, ಮನೆಗೆ ಇರ್ಲಿಲ್ಲ, ಯಾಕ ಊರಿಗೆ ಹೋಗತ್ತೆ ಅಂತ ನಿನ್ಗೆ ಗೊತ್ತು. ಅದಕ್ಕೆ ಒಬ್ಬಳೆ ಹೆಂಗೆ ಮತ್ತೆ ಮಾಡ್ಕೊಂಡ್ ಬರೋಣ ಅಂತಂದು ನಿನ್ನ ಜೊತೆ ಕರ್ಕೊಂಡ್ ಬಂದೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ಹಬ್ಬ ನೋಡಲೆ ಮತ್ತೆ ಸಂಕ್ರಾಂತಿ ಹಬ್ಬ ಮತ್ತೆ ಬರೀ ಅವರೆಕಾಯಿನ ಮಾರಿದ್ರೆ ಹೆಂಗೆ ಅಂತಂದು ಗೆಣಸು ಶೇಂಗಾ ಈ ಪರಂಗಿಕಾಯಿ ಇವನ್ನೆಲ್ಲ ಮಾರ್ತಾ ಇದೀನಿ. ಇದ್ರಲ್ಲಿ ಬಂದ್ರ ಲಾಭದಾಗೆ ನಿನಗೂ ಒಂದಿಟ್ಟು ಕೊಡ್ತೀನಿ ತಗ. ಬ್ಯಾಡ್ ಬಿಡು, ನಿನ್ನೆನೆ ಕೊಟ್ಟಿದೀಯಲ್ಲ, ಯೋತ್ಸಲಿ ಕೊಡ್ತೀಯಾ? ನೀನೇನ್ ಕೊಡೋದೇನ್ ಬ್ಯಾಡ, ನಾನಿವತ್ತು ಮಾಡ್ತೀನಿ ನಿನ್ ಜೊತೆ ಕೆಲ್ಸನ ಬಿಡು. ಅಲ್ಲಲ್ಲಲ್ಲೇ ಯಾಕ ಬುದ್ಧಿ ಬಂದ್ಬಿಟ್ಟತೆ ನನ್ ರಾಜ್ಕುಮಾರಿಗೆ. ಮತ್ತೆ ರಾಜ್ಕುಮಾರ ಮತ್ತೆ ಯಾವಾಗ್ಲೂ ಬುದ್ಧಿವಂತ ಆಗಿರ್ಬೇಕಲ್ಲ, ದಡ್ಡ ಆದ್ರೆ ಹೆಂಗೆ? ಕಣಪ್ಪ ಒಳ್ಳೆ ಮಾತು ಹೇಳ್ದೆ. ಇವಾಗ ನೋಡು ಹೆಂಗ್ ವ್ಯಾಪಾರ ಮಾಡ್ತೀನಿ ಅಂತಂದು. ಮಾಡಪ್ಪ, ಅದೇನ್ ವ್ಯಾಪಾರ ಮಾಡ್ತೀಯ ನಾನು ನೋಡ್ತೀನಿ. ಇವನ್ಲೇ ಹೇಳ್ತಿದ್ಯಾ ಕಡಿಮೆ ರೇಟಿಗೆ ಕೊಡ್ತೀನಿ ಅಂದ್ರೆ? ಇವನ್ ರೇಟ್ ಐತಾ ಅದೇ ರೇಟಿಗೆ ಕೊಡೋದು. ಸುಮ್ಕಿರಜ್ಜಿ, ಹಿಂಗ್ ಹೇಳಿದ್ರೇನೆ ಜನ ಬರೋದ್ ತಗೊಳಕ್ಕೆ. ನೀನು ಇದ್ದ ರೇಟಿಗೆ ಕೊಡ್ತೀಯ ಅಂದ್ರೆ ಯಾರು ಬರಕಿಲ್ಲ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ಇದ್ರೇನೆ ಬರೋದು. ನೀನು ಎಲ್ಲಾರು ಹೆಂಗ್ ರೇಟ್ ಮಾಡ್ತಾರ ಹಂಗೆ ಮಾಡಿದ್ರೆ ನಿನ್ನ ತಾವು ಯಾರು ತಗೊಳಕಿಲ್ಲ. ಸರಿ ಸರಿ, ನೀನ್ ಹೇಳೋದು ಕರೆಕ್ಟ್ ಐತಿ. ಸುಮ್ಕಿರು, ಮತ್ತೆ ಜನ ಬಂದ್ರೆ ಆಮೇಲೆ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ಮಾಡಿದಾತು. ಆತಾತು, ರಾಜ್ಕುಮಾರ್ ಮಾತ್ನ ಕೇಳಲೇಬೇಕಲ್ಲ ಅಪ್ಪಣೆ ಮಹಾರಾಜ್ರೆ. ಸರಿ ಸರಿ, ಈಗ ನೋಡು ಜನ ಹೆಂಗ್ ಬರ್ತಾರೆ ಅಂತಂದು. ಸಮಾಧಾನ ಸಮಾಧಾನ ತಗಂತೀನಿ ತಡಿಯಪ್ಪ. ಹೌದೇನಪ್ಪ, ಒಳ್ಳೇದಾತ್ ಬಿಡು. ಏನ್ ಗುಂಡಜ್ಜಿ ಬರೀ ಅವರೆಕಾಯಿ ಮಾರ್ತಿದ್ದೆ, ಈಗೇನು ಗೆಣಸು ಶೇಂಗಾ ಪರಂಗಿಕಾಯಿ ಎಲ್ಲ ಇಟ್ಕೊಂಡ್ಬಿಟ್ಟಿದೀಯಾ? ಸಂಕ್ರಾಂತಿ ಹಬ್ಬ ನೋಡು ಬರೀ ಅವರೆಕಾಯಿನ ಇಟ್ಕೊಂಡ್ರೆ ಹಂಗೆ ಅಂತಂದು ಶೇಂಗಾ ಈ ಗೆಣಸು ಈ ಪರಂಗಿಕಾಯಿನ ತೋರಿಸಿದೆ ನಾನು ಮಾರ್ಕೆಟ್ನಾಗೆ. ತೋರಿಸ್ಬಿಟ್ಟು ಇವನ ಬಂದೊಟ್ಟು ಬರ್ಲಿ ಲಾಭ ಅಂತಂದು ಮಾಡ್ತಾ ಇದೀನಿ ಆಟೆಯ. ನಿಂಗೆ ಏನ್ ಬೇಕು ಕೇಳತ್ತ ಕೊಡ್ತೀನಿ.
ಪಾಡಾತ್ ಬಿಡಜ್ಜಿ, ಹಬ್ದಾಗೆ ಲಾಭ ಆಗೋದು. ಅಯ್ಯೋ ಇವನ್ ಲಾಭನ ಇವನು. ನಾವು ದುಡ್ಡು ಕೊಟ್ಟು ತಂದದ್ಕಾದ್ರೂ ಬಂದ್ರೆ ಸಾಕಾಗೈತಿ. ಅಯ್ಯೋ ಹಂಗ್ಯಾಕಂತಿ ತಗೊಳಜ್ಜಿ, ಹಬ್ದಾಗೆ ಜನ ತಗೊಳದು ಇನ್ ಬಿಡುವುದಿಂದ ತಗನಕ್ ಹೋಕಾರ. ಅಯ್ಯೋ ಅದಕ್ಕೆ ಮತ್ತೆ ಹಬ್ಬದ ವ್ಯಾಪಾರ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಕ್ಸಿದೀನಿ ಇವನ್ನೆಲ್ಲ. ಪಾಡಾತ್ ಬಿಡು. ಅಯ್ಯೋ ಬರೀ ಮಾತಾಡ್ತಾನೆ ಇದೆಯಲ್ಲ, ಏನ್ ಬೇಕು ಹೇಳು. ಲೇ ಪಾಪಣ್ಣ ಹಂಗೆಲ್ಲ ಮಾತಾಡಬಾರ್ದು. ಅದ್ ಏನ್ ಬೇಕು ಅಂತ ಅವ್ರು ಹೇಳ್ತಾರೆ ಇಲ್ಲ. ಪಾಪ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ರೆ ಏನೋ ಮಾತಾಡಿಸ್ತಾರೆ, ಅವ್ರಿಗೆ ಹಂಗೆ ಕೇಳ್ತಾರೆ. ಸುಮ್ ಕುತ್ಕೊ ನೀನು. ಏನ್ ಬೇಕಂತ ಹೇಳಿದ್ರೆ ಕೊಡ್ಬೋದಲ್ಲ ಅಂತ. ಆತಪ್ಪ, ಏನ್ ಬೇಕು ಅಂತ ಹೇಳ್ತೀನಿ ತಡಿ. ಇರಪ್ಪ, ಹೆಂಗಜ್ಜಿ ಅವರೇಕಾಯಿ? ಅವರೇಕಾಯಿ ಕೆಜಿ 70 ಕೊಡ್ತೀವಿ ನೋಡಜ್ಜ. ಅಲ್ಲೆಲ್ಲ 100 ರೂಪಾಯಿ ಕೆಜಿ ಕೊಡ್ತಿದ್ದಾರೆ, ನಾವೇ 70 ರೂಪಾಯಿ ಕೊಡ್ತಾ ಇರೋದು. 30 ರೂಪಾಯಿ ಕಡಿಮೆ ನಿನಗೆ. ತಗ ಇಂಥ ವ್ಯಾಪಾರ ನಿನಗೆ ಎಲ್ಲೂ ಸಿಗಕ್ಕಿಲ್ಲ, ಇಂಥ ಕಡಿಮೆ ರೇಟಿಗೆ. ತಗ. ಆತ್ ಬಿಡಪ್ಪ, 1 ಕೆಜಿ ಕೊಡವ. ಕೊಡಜ್ಜಿ ಕೊಡು. 1 ಕೆಜಿನ ಸಾಕೇನಜ್ಜ, ಇನ್ನೊಂದು ಕೆಜಿ ತಗ. ಚೆನ್ನಾಗದ ಅವರೇಕಾಯಿ. ಬ್ಯಾಡ್ ಕಣವ, 1 ಕೆಜಿನೇ ಸಾಕು. ಇಡಿ ಅಜ್ಜ. ಆ ಬುಟ್ಟಿಗೆ ಹಾಕವ, ತಗಂತೀನಿ. ಪಾಪ ಅವಜ್ಜಿನ ಬ್ಯಾಗಿಗೆ ಹಾಕ ಅವರೇಕಾಯಿ. ಹಾಕಪ್ಪ. ಮತ್ತೆ ಗ್ಯಾನ್ಸ್ ಹೆಂಗವ? ಅಜ್ಜ ಗ್ಯಾನ್ಸು 70 ರೂಪಾಯಿ ಕೆಜಿ. ಬಾಳ್ ದುಬಾರಿ ಆತ್ ಬಿಡವ. ಅಲ್ಲೆಲ್ಲ 50 ಕೊಡ್ತದಾರೆ. ಅಜ್ಜ ಅವೆಲ್ಲ ಉಳುಕಾಗಿರವು, ಅದಕ್ಕೆ 50 ಕೊಡ್ತಿದ್ದಾರೆ. ನಮ್ಮವ್ ನೋಡಿ ಹೆಂಗದವೆ, ಫ್ರೆಶ್. ನಾವೇನ ಇಂತ ಫ್ರೆಶ್ ನ ಕಡಿಮೆ ರೇಟಿಗೆ ಕೊಡ್ತಾ ಇರೋದು. ಆಹಾ ಬೋಲ್ ನನ್ ಮಗ, ಇವನ್ನೇ ಬಿಡ್ಬೇಕು ವ್ಯಾಪಾರ ಮಾಡಕ್ಕೆ, ಚೆನ್ನಾಗಿ ಮಾಡ್ತಾನೆ. ಆತ 1 ಕೆಜಿ ಕೊಡವ. 1 ಕೆಜಿ ಗ್ಯಾನ್ಸ್ ಕೊಡು. ಮತ್ತೆ ಶೇಂಗಾ ಹೆಂಗೆ? ಅಜ್ಜ ಶೇಂಗಾ 100 ರೂಪಾಯಿ 3 ಸೇರ್ ಕೊಡ್ತಿದ್ದೀನಿ ನೋಡು. ಇನ್ನೊಂದ್ ಸೇರ್ ಹಾಕ್ ಕೊಡವ. 100 ರೂಪಾಯಿ 4 ಸೇರ್ ಮಾಡ್ಕೊಡು. ಎಲ್ಲರೂ 100 ರೂಪಾಯಿ 2 ಸೇರ್ ಕೊಡ್ತಿದ್ದಾರೆ, ನಾನೇ 3 ಸೇರ್ ಮಾಡಿ ಹಾಕಿ ಕೊಡ್ತಾ ಇರೋದು. ನೀನ್ ಅದ್ರಾಗೂ ಇನ್ನೊಂದ್ ಸೇರ್ ಹಾಕಿ ಕೊಡು ಅಂತೀಯ. ಕೊಡವ ಬರ್ತತೆ. ಅದು ಬಿಡಿಸಿದ್ರೆ ಕಾಳು ಹೆಂಗದವ ಏನ. ಆಮೇಲೆ ನಾವು ಸುಮ್ನೆ ಬರೀ ಸಿಪ್ಪಿದ್ರೆ ಜೊಳ್ಳಿದ್ರೆ ಅದ್ರಾಗ ಒಂದಿಟ್ಟು ತೆಗದ್ರೆ ಇನ್ನೇನ್ ಸಿಕ್ತತ್ ಹೇಳು ಕಾಳು. ಕಾಯಿ ಬಾರಿ ಚೆನ್ನಾಗದವ. ನಾನು ಅಂತಪ್ಪಂತ ಜೋಳ್ಪಾಳೆ ಎಲ್ಲ ತರಕಿಲ್ಲ, ತೊಂದ್ರೆ ಒಳ್ಳೆ ಮಾಲೆ ತರ್ತೀನಿ. ಅಂತ ಜೋಳೆಲ್ಲ ತರಕಲ್ಲ. ಅಂತ ತಂದು ವ್ಯಾಪಾರ ಮಾಡೋದು ಏನೇಂತ ಹೇಳು. ವ್ಯಾಪಾರ ಮಾಡಿದ್ರೆ ಚೊಲತ್ನಾಗಿರೋದ್ನೇ ಮಾರ್ಬೇಕು. ಅಂತದಿಂತ ಸುಮ್ನೆ ಯಾಕೆ ವ್ಯಾಪಾರ ಮಾಡ್ಬೇಕು? ಬೇಕಾದ್ರೆ ಒಂದೆರಡು ಕಾಯಿ ತಿಂದು ನೋಡ್ ನೀನು. ಇರ್ಲಿ ಬರ್ತತ ಹಾಕೊಡು, ಏನೂ ಆಗಲ್ಲ. ನಾನು ಎಲ್ಲೂ ವ್ಯಾಪಾರ ಮಾಡಕ್ ಹೋಗಿಲ್ಲ ನೋಡು, ನಿಂತವೇ ಬಂದಿದ್ದೀನಿ. ನೀನು ಹಿಂಗಂದ್ರೆ ಹೆಂಗೆ ಹೇಳು? ಹಾಕೊಡು ಇನ್ನೊಂದ್ ಸೇರಿ, ಏನಾಗಲ್ಲ. ಅಜ್ಜಿ ಕೊಟ್ಬಿಡು. ಇವತ್ತು ತಗೊಂಡು ಇನ್ನೊಬ್ರಿಗೆ ಹೋಗಿ ಅಲ್ಲಿ ಹೇಳ್ತಾ ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ ಅಂತಂದು ಅವಾಗ ತುಂಬಾ ಜನ ಬರ್ತಾರೆ. ಅವಾಗ ಬೇಗ ಕೊಟ್ಬಿಟ್ಟು ಅಂಗಡಿನೇ ಖಾಲಿ ಮಾಡ್ಬೋದು. ನೀನ್ ಹಿಂಗೆ ಒಂದೊಂದಕ್ಕೂ ಚೌಕಸಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಈ ಅಂಗಡಿ ಖಾಲಿ ಆಗದೆ ನೋಡಿ ಇವತ್ತು. ಲೇ ಪಾಪ, ಹಂಗೆ 100 ರೂಪಾಯಿ 4 ಸೇರ್ ಕೊಟ್ರೆ ನಾವು ದುಡ್ಡು ಕೊಟ್ಟು ತಗೊಂಬಂದಿರೋದು ನಮ್ಗಿನ್ನೇನು ಲಾಭ ಉಳಿತೈತೆ ಹೇಳು. ಅಯ್ಯೋ ಅಜ್ಜಿ, ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಬರ್ತತ್ ಕೊಡಜ್ಜಿ. ನೀ ಹೇಳ್ದಂಗೆಲ್ಲ ಕೇಳಕ್ ಹಾಕಿಲ್ಲ ಅಜ್ಜ. ನಿನಗೆ 100 ರೂಪಾಯಿ 4 ಸೇರೆ ಕೊಡ್ತೀನಿ. ಯಾರು ಕೇಳಿದ್ರೆ 4 ಸೇರೆ ಅಂತ ಏನು ಹೇಳಕ್ ಹೋಗ್ಬೇಡ. ಅಯ್ಯೋ ನೀನ್ ಕೇಳ್ಕೊಂತಿದ್ಯಾ ಅಂತ ಕೊಡ್ತಾ ಇದೀನಿ. ಸರಿ ಆತ್ ಕೊಡವ. ತಗೊಳಜ್ಜ ಶೇಂಗಾ ಗ್ಯಾನ್ಸು. ಹಾಕಪ್ಪ ಹುಡ್ಗ, ಬ್ಯಾಗಿಗೆ ಹಾಕು. ಮತ್ತೇನ್ ಕೊಡೋಣಜ್ಜ? ಮತ್ತೆ ಪರಂಗಿಕಾಯಿ ಹೆಂಗವ? ಅದು 60 ರೂಪಾಯಿ ಕೆಜಿ ಕಣಜ್ಜ. ಕೊಡವ ನೋಡಿ. 1 ಕೆಜಿದು ಒಂದು ಕೊಡು. ತಗೊಳಜ್ಜ, ಇದೊಂದು ಕೆಜಿ ಐತ್ ನೋಡು. ತಗೊಳಜ್ಜ, 1 ಕೆಜಿ ಐತ್ ನೋಡಿದು. ಪಾಪ ಕೊಡ್ಲಾ? ಮತ್ತೇನ್ ಕೊಡಕಜ್ಜ? ಮತ್ತೇನು ಬೇಡಪ್ಪ, ಸಾಕು. ಎಷ್ಟಾತವ? ಅವರೆಕಾಯಿ 70, ಶೇಂಗಾ 100, 170, ಒಂದು ಪರಂಗಿಕಾಯಿ ಮತ್ತೆ ಗೆಣಸು ಒಂದು 290 ಆತ್ ನೋಡಜ್ಜ. ಅದೊಂದು ಕೆಜಿ ಇದೊಂದು ಕೆಜಿ ಎಲ್ಲ ಸೇರಿಸಿ 290 ರೂಪಾಯಿ ಆತ್ ನೋಡು. 10 ರೂಪಾಯಿ ಕಡಿಮೆ 300 ರೂಪಾಯಿ ಆತ್ ನೋಡು. ತಗೊಳವ 300 ರೂಪಾಯಿ. 10 ರೂಪಾಯಿ ಚೇಂಜ್ ಇಲ್ಲ ಕಣಜ್ಜ. 10 ರೂಪಾಯಿ ಏನಾರ ಕೊಡ್ಲಾ? ಇನ್ನೊಂದೆರಡು ಗೆಣಸರ ತಗ. 10 ರೂಪಾಯಿ ಚೇಂಜ್ ಇಲ್ಲ. ಸರಿ ಗೆಣಸೆ ಹಾಕವ. ಪಾಪ ಗೆಣಸ ಹಾಕ ಅವಜ್ಜಿಗೊಂದೆರಡು. ತಗೊಳಜ್ಜ. ಹಾಕಪ್ಪ. ಯೋನಪ್ಪ ಇಟ್ ಸಣ್ಣವಾಗ್ತಿದೀವ, ದೊಡ್ಡವ ಹಾಕೊಂದೆರಡ. ಅಯ್ಯೋ 10 ರೂಪಾಯಿಗೆ ದೊಡ್ಡವು ಕೊಟ್ರೆ ನಮ್ಗೆ
ನೀನು ಬಲೆ ಬುದ್ಧಿವಂತಿದಿ ಬಿಡಪ್ಪ. ಅಜಾ ಬುದ್ಧಿವಂತರಾಗಿರಕ್ಕೆ ಮಾರ್ಕೆಟ್ನ ಕುತ್ಕೊಂಡು ಮಾರಾಟ ಮಾಡ್ತಾ ಇರೋದು. ದಾಡ್ರಾಗಿದ್ರೆ ಮಾರಾಟ ಮಾಡಕತ್ತ. ಆಮೇಲೆ ಲೆಕ್ಕ ಬುಕ್ಕ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ನಾವು ಲೆಕ್ಕದಲ್ಲಿ ಪಕ್ಕ. ಆತು ಬಿಡಪ್ಪ, ಬೋಲೆ ಜಾಣದಿಯ ಯೋನಜಿ ನಿನ್ ಮೊಮ್ಮಗ ಬೋಲೆ ಬುದ್ಧಿವಂತದಾನೆ. ಅಯ್ಯೋ ಇರ್ಲೇಬೇಕಲ್ಲ ಜಾ, ಕಾಲಕ್ಕೆ ತಕ್ಕಂಗ್ ಹೋದಾನೆ. ಹ್ಞೂ ಅದೇನ ಸರಿ ಬಿಡು, ಹಾಕಪ್ಪ ಹಾಕು. ಬರನೇನಜಿ, ಬರನೇನಪ್ಪ ಹುಡ್ಗ. ಅಜ್ಜಿ ಅಜ್ಜಿ ಹೆಂಗಜ್ಜಿ ವ್ಯಾಪಾರ ಮಾಡಿದ್ದು? ಹೆಂಗಿತ್ತು ನನ್ ವ್ಯಾಪಾರ? ಚೆನ್ನಾಗಿ ಮಾಡ್ತಿ ಕಣ್ಲ ಪಾಪ ವ್ಯಾಪಾರನ. ದಿನ ಹಿಂಗೆ ಬಂದು ಮಾರ್ಕೆಟ್ನ ಕುತ್ಕೊಂಡು ವ್ಯಾಪಾರನ ಮಾಡು, ಚೆನ್ನಾಗಿ ಮಾಡ್ತೀಯ. ನೀನೇನಜ್ಜಿ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಕೂರ್ಸೋ ತರ ಹೇಳ್ತಾ ಇದೀಯಾ? ಚೆನ್ನಾಗಿ ವ್ಯಾಪಾರ ಮಾಡ್ತೀಯ ಅಂತ ಒಂದೇ